ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಯೋಗೇಶ್ವರ್ ಸ್ಟ್ಯಾಂಡ್ ಏನು, ಈ ಕಡೆ ಯಾವ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, MLA ಆದ್ಮೇಲೆ ನಂತರ ಬಹಳಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಯೋಗೇಶ್ವರ್ ಅಂತ. ಯಾವಾಗ್ಲೂ ಮಾತಾಡಿದ್ರೆ ಅದಕ್ಕೇನು ಅರ್ಥ ಇರಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೊಸಬ, 5-6 ತಿಂಗಳಾಗಿದೆ. ಚುನಾವಣೆಯಲ್ಲಿ ಗೆದ್ದು ಶಾಸಕನಾಗಿ ಕ್ಷೇತ್ರದ ಕೆಲಸ ಮಾಡಿಕೊಂಡು ಇದ್ದೀವಿ ಅಷ್ಟೇ. ಹಾಗಾಗಿ ನಾನು ಏನಿಲ್ಲ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಹಿರಿಯರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ನಮಗೇನು ಯಾವುದೇ ರೀತಿಯ ಅನುದಾನದ ಕೊರತೆ ಕಾಣ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಆಗ್ತಾವೆ. ಹಾಗಾಗಿ ನಾನೇನು ಜಾಸ್ತಿ ಮಾತಾಡೋಕೆ ಹೋಗ್ತಾ ಇಲ್ಲ. ಕಾಂಗ್ರೆಸ್ಗೆ ಹೊಸಬ್ರು ಅಂತೀರಾ ಸರ್? ತಾವು ಸೀನಿಯರ್ ಮೋಸ್ಟ್, ಮೂಲ ತಮ್ಮದು ಕಾಂಗ್ರೆಸ್, ಹಿರಿಯ ಶಾಸಕರು, ಸಚಿವರಾದಂಥರು. ಈಗ ಭಾಳ ವರ್ಷ ಆದ್ಮೇಲೆ ಹೊಸದಾಗ MLA ಆಗಿದ್ದೀನಲ್ರಿ, ಹಂಗಾಗಿ ಗಂಭೀರವಾಗಿದ್ದೀವಿ. ನಮ್ದೇನ್ ಪಾತ್ರ ಮಾಡಬೇಕು ಅಂತ ತಾವೇನು ಬಯಸ್ತೀರಿ? ನಾನೇನ್ ಮಾಡ್ಬೇಕು ಅಂತ ಬಯಸ್ತೀರಿ? ಆಕ್ಟಿವ್ ಆಗಿದ್ರಿ, ಕಾಂಗ್ರೆಸ್ ಬಂದ್ಮೇಲೆ ಯಾಕೋ ಸೈಲೆಂಟ್ ಆದ್ರಿ ಅಂತ. ಕಾಂಗ್ರೆಸ್ ಅಲ್ಲಿ ಈಗ ಕೆಲಸ ಇದೆಯಲ್ಲಣ್ಣ, ಅವಾಗೇನು ಏನಿರ್ಲಿಲ್ಲ, MLA ಆಗಿರ್ಲಿಲ್ಲ. ಈಗ ಶಾಸಕನಾಗಿ ಜವಾಬ್ದಾರಿ ಜಾಸ್ತಿ ಇದೆ, ಅದಕ್ಕೆ ಬಹಳ ಕೆಲಸ ಮಾಡ್ಕೊಂಡು ಗಂಭೀರವಾಗಿದ್ದೀವಿ. ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಯೋಗೇಶ್ವರ್ ಸ್ಟ್ಯಾಂಡ್ ಏನು, ಈ ಕಡೆ ಯಾವ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, MLA ಆದ್ಮೇಲೆ ನಂತರ ಬಹಳಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಯೋಗೇಶ್ವರ್ ಅಂತ. ಯಾವಾಗ್ಲೂ ಮಾತಾಡಿದ್ರೆ ಅದಕ್ಕೇನು ಅರ್ಥ ಇರಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೊಸಬ, 5-6 ತಿಂಗಳಾಗಿದೆ. ಚುನಾವಣೆಯಲ್ಲಿ ಗೆದ್ದು ಶಾಸಕನಾಗಿ ಕ್ಷೇತ್ರದ ಕೆಲಸ ಮಾಡಿಕೊಂಡು ಇದ್ದೀವಿ ಅಷ್ಟೇ. ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಯೋಗೇಶ್ವರ್ ಸ್ಟ್ಯಾಂಡ್ ಏನು, ಈ ಕಡೆ ಯಾವ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, MLA ಆದ್ಮೇಲೆ ನಂತರ ಬಹಳಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಯೋಗೇಶ್ವರ್ ಅಂತ. ಯಾವಾಗ್ಲೂ ಮಾತಾಡಿದ್ರೆ ಅದಕ್ಕೇನು ಅರ್ಥ ಇರಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೊಸಬ, 5-6 ತಿಂಗಳಾಗಿದೆ. ಚುನಾವಣೆಯಲ್ಲಿ ಗೆದ್ದು ಶಾಸಕನಾಗಿ ಕ್ಷೇತ್ರದ ಕೆಲಸ ಮಾಡಿಕೊಂಡು ಇದ್ದೀವಿ ಅಷ್ಟೇ. ಹಾಗಾಗಿ ನಾನು ಏನಿಲ್ಲ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಹಿರಿಯರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ನಮಗೇನು ಯಾವುದೇ ರೀತಿಯ ಅನುದಾನದ ಕೊರತೆ ಕಾಣ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಆಗ್ತಾವೆ. ಹಾಗಾಗಿ ನಾನೇನು ಜಾಸ್ತಿ ಮಾತಾಡೋಕೆ ಹೋಗ್ತಾ ಇಲ್ಲ. ಕಾಂಗ್ರೆಸ್ಗೆ ಹೊಸಬ್ರು ಅಂತೀರಾ ಸರ್? ತಾವು ಸೀನಿಯರ್ ಮೋಸ್ಟ್, ಮೂಲ ತಮ್ಮದು ಕಾಂಗ್ರೆಸ್, ಹಿರಿಯ ಶಾಸಕರು, ಸಚಿವರಾದಂಥರು. ಈಗ ಭಾಳ ವರ್ಷ ಆದ್ಮೇಲೆ ಹೊಸದಾಗ MLA ಆಗಿದ್ದೀನಲ್ರಿ, ಹಂಗಾಗಿ ಗಂಭೀರವಾಗಿದ್ದೀವಿ. ನಮ್ದೇನ್ ಪಾತ್ರ ಮಾಡಬೇಕು ಅಂತ ತಾವೇನು ಬಯಸ್ತೀರಿ? ನಾನೇನ್ ಮಾಡ್ಬೇಕು ಅಂತ ಬಯಸ್ತೀರಿ? ಆಕ್ಟಿವ್ ಆಗಿದ್ರಿ, ಕಾಂಗ್ರೆಸ್ ಬಂದ್ಮೇಲೆ ಯಾಕೋ ಸೈಲೆಂಟ್ ಆದ್ರಿ ಅಂತ. ಕಾಂಗ್ರೆಸ್ ಅಲ್ಲಿ ಈಗ ಕೆಲಸ ಇದೆಯಲ್ಲಣ್ಣ, ಅವಾಗೇನು ಏನಿರ್ಲಿಲ್ಲ, MLA ಆಗಿರ್ಲಿಲ್ಲ. ಈಗ ಶಾಸಕನಾಗಿ ಜವಾಬ್ದಾರಿ ಜಾಸ್ತಿ ಇದೆ, ಅದಕ್ಕೆ ಬಹಳ ಕೆಲಸ ಮಾಡ್ಕೊಂಡು ಗಂಭೀರವಾಗಿದ್ದೀವಿ.